JN.1 ಅನ್ನೋ ವೈರಸ್ಸು ನೆಗಡಿ, ಕೆಮ್ಮು, ಜ್ವರ ಎಲ್ಲ ಕಡೆ ಬರೆಸ್ತಾ ಇದೆ. ಕಳೆದ 3 ವರ್ಷದಿಂದ ಕೊರೋನಾ ಅನ್ನೋ ಒಂದು ವೈರಸ್ ಕಾಯಿಲೆ ಇಡೀ ಪ್ರಪಂಚವನ್ನೇ ಅಲುಗಾಡಿಸಿತ್ತು. ಕೊರೋನಾ ಡೆಲ್ಟಾ ವೈರಸ್ ಥರ ಮರಣ ಮೃದಂಗವನ್ನು ಬಾರಿಸುತ್ತೆ ಅಂತ ಏನು ಮಾಧ್ಯಮದಲ್ಲಿ ನಾವು ಕೇಳೇವಲ್ಲ, ಇದು ಡೆಡ್ಲಿ ವೈರಸ್ ಅಲ್ಲ. ಇದು ಒಬ್ಬರಿಂದ ಒಬ್ಬರಿಗೆ ಹರಡುವ ಕಾಯಿಲೆ ಆಗಿರೋದ್ರಿಂದ ಮಾಸ್ಕ್ ಯೂಸ್ ಮಾಡಿ, ಹಿರಿಯರನ್ನ ಮಕ್ಕಳನ್ನ ಕಳಿಸಿ. ಮಕ್ಕಳಿಗೆ ಇದು ಟಾರ್ಗೆಟ್ ಇಂಡಿವಿಜುವಲ್ಸ್ ಅಂತೀವಿ ನಾವು. ಪ್ರೆಗ್ನೆಂಟ್ ವುಮನ್ನ ಆದಷ್ಟು ಕೇರ್ಫುಲ್ಲಾಗಿ ನೋಡ್ಕೊಳ್ಳಿ. ಇದೊಂದು ಕಾಮನ್ ಕೋಲ್ಡ್ ವೈರಸ್ಸು. ಎಚ್ಚರಿಕೆ ಇರಲಿ, ಹೆದರಿಕೆ ಬೇಡ. ಕಳೆದ 3 ವರ್ಷದಿಂದ ಕೊರೋನಾ ಅನ್ನೋ ಒಂದು ವೈರಸ್ ಕಾಯಿಲೆ ಇಡೀ ಪ್ರಪಂಚವನ್ನೇ ಅಲುಗಾಡಿಸಿತ್ತು. ಹೆಂಗೋ ಒಂದು ವರ್ಷದಿಂದ ನೆಮ್ಮದಿಯಾಗಿದ್ದು, ಈಗ ಕಳೆದ 10-15 ದಿವಸದಿಂದ ಕೇರಳದಿಂದ ಬಂತು, ಮೈಸೂರಿನಿಂದ ಬಂತು. ಈ ವೈರಸ್ ಏನಂದರೆ, ಇದೇನು ತಿರ್ಗಾ ಕೊರೋನಾ ಬಂತು ಅಂದ್ಕೋಬೇಡಿ. ಇದು ಒಂದು ರೂಪಾಂತರಿ, ಉಪರೂಪಾಂತರಿ. ಆ್ಯಕ್ಚುಲಿ ವೈರಸ್ಗಳಿಗೆ ಅದೊಂದು ಗುಣ ಇರುತ್ತೆ, ರೂಪಾಂತರಗೊಳ್ಳೋದು. ಮ್ಯೂಟೇಷನ್ ಅಂತೀವಿ ನಮ್ಮ ಭಾಷೆಯಲ್ಲಿ. ಮ್ಯೂಟೇಟ್ ಆಗಿ ಅನೇಕ ಮ್ಯೂಟೇಟೆಡ್ ವೈರಸ್ಗಳು ನಮಗೇನು ತೊಂದರೆ ಕೊಡಲಿಲ್ಲ. ಬಟ್ ಇವತ್ತು ಆ JN.1 ಅನ್ನೋ ವೈರಸ್ಸು ನೆಗಡಿ, ಕೆಮ್ಮು, ಜ್ವರ ಎಲ್ಲ ಕಡೆ ಬರೆಸ್ತಾ ಇದೆ. ನಾನು ಒಬ್ಬ ವೈದ್ಯನಾಗಿ ನೇರವಾಗಿ ನಿಮ್ಗೆ ಹೇಳ್ತೀನಿ, ಇದ್ರ ಬಗ್ಗೆ ಹೆದರ್ಕೋಬೇಡಿ. ಇಂದಿನ ಕೊರೋನಾ ಡೆಲ್ಟಾ ವೈರಸ್ ಥರ ಮರಣ ಮೃದಂಗವನ್ನು ಬಾರಿಸುತ್ತೆ ಅಂತ ಏನು ಮಾಧ್ಯಮದಲ್ಲಿ ನಾವು ಕೇಳೇವಲ್ಲ, ಇಲ್ಲ. ಆ್ಯಕ್ಚುಲಿ ಅಂಥ ಪದಗಳನ್ನೇ ಉಪಯೋಗಿಸ್ಬಾರ್ದು. ಇದು ಡೆಡ್ಲಿ ವೈರಸ್ ಅಲ್ಲ, ಇದೊಂದು ಕಾಮನ್ ಕೋಲ್ಡ್ ವೈರಸ್ಸು. ನೆಗಡಿ, ಶೀತ ಬರುವಂಥವನ್ನ ಅಂದರೆ ಹೆದರ್ಕೋಬೇಡಿ. ಅದೇ ಸಮಯದಲ್ಲಿ ಎಚ್ಚರಿಕೆ ಇರಲಿ. ಇದು ಒಬ್ಬರಿಂದ ಒಬ್ಬರಿಗೆ ಹರಡುವ ಕಾಯಿಲೆ ಆಗಿರೋದ್ರಿಂದ ಮಾಸ್ಕ್ ಯೂಸ್ ಮಾಡಿ, ನಿಮ್ಮ ಕೈನ ತೊಳ್ಕೊಳ್ಳಿ. ನಿಮ್ಮ ಮಗುನ ಮುಟ್ಟೋದಕ್ಕೆ ಮೊದಲು ಹೊರಗಡೆಯಿಂದ ಬಂದಾಗೆ ಆದಷ್ಟು ಜನಸಂದಣಿ ಇರೋ ಕಡೆ ಹಿರಿಯರನ್ನ ಮಕ್ಕಳನ್ನ ಕಳಿಸ್ಬೇಡಿ. ಯಾಕಂದರೆ 60 ವರ್ಷದ ಮೇಲಿನವರು ಮಕ್ಕಳಿಗೆ ಇದು ಟಾರ್ಗೆಟ್ ಇಂಡಿವಿಜುವಲ್ಸ್ ಅಂತೀವಿ ನಾವು. ಪ್ರೆಗ್ನೆಂಟ್ ವುಮನ್ನ ಆದಷ್ಟು ಕೇರ್ಫುಲ್ಲಾಗಿ ನೋಡ್ಕೊಳ್ಳಿ. ಇದಕ್ಕೆ ಭಾಳ ಸರಳವಾಗಿ ಜ್ವರ ಮತ್ತು ನೆಗಡಿಯನ್ನು ಟ್ರೀಟ್ ಮಾಡ್ಬೋದು. ಹಾಸ್ಪಿಟ್ಲಿಗೆ ಅಡ್ಮಿಟ್ ಆಗೋವಂಥ ನೆಸೆಸಿಟಿ ಇಲ್ಲ. ಯಾರಿಗಾನ ಕೆಲವು ಕಾಂಪ್ಲಿಕೇಶನ್ ಅದರೊಳಗಾಗಿ ಉಸಿರಾಟದ ಕಷ್ಟ ಆದಾಗ ಮಾತ್ರ ನೀವು ವೈದ್ಯರ ಹತ್ರ ಹೋಗಿ ಮೊದಲು 2 ದಿನ ನೀವು ಮನೆಯಲ್ಲೇ ಟ್ರೀಟ್ಮೆಂಟ್ ಮಾಡ್ಕೋಬೋದು. ತದನಂತರ ನಿಮ್ಮ ವೈದ್ಯರಲ್ಲಿ ಹೋಗಿ ತೋರಿಸ್ಕೊಳ್ಳಿ ಅಂತ ಹೇಳ್ತೀನಿ. ಈ ಕೊನೆಯದಾಗಿ ಎಚ್ಚರಿಕೆ ಇರಲಿ, ಹೆದರಿಕೆ ಬೇಡ. ನಮಸ್ಕಾರ.